ಕೋಟ್ಯಾಧಿಪತಿಗಳಾಗಬೇಕೇ? ಹಾಗಾದರೆ ನೀವು ಇದನ್ನು ಪಾಲಿಸಬೇಕು. ಶುಕ್ರವಾರ ಮತ್ತು ಮಂಗಳವಾರದಂದು ಯಾರಿಗೂ ಹಣವನ್ನು ಕೊಡಬಾರದು. ಸಂಜೆಯ ವೇಳೆಯಲ್ಲಿ ಉಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಯಾರಿಗೂ ಕೊಡಬಾರದು. ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಪೊರಕೆಯನ್ನು ಬಳಸಿ ಕಸವನ್ನು ಸ್ವಚ್ಛಗೊಳಿಸಬಾರದು. ಬೆಳಿಗ್ಗೆ ಎದ್ದ ಕೂಡಲೇ ತೆಂಗಿನ ಮರವನ್ನು ನೋಡುವುದು ಶುಭಕರ. ಶನಿವಾರದಂದು ಶನಿ ಮಹಾತ್ಮನನ್ನು ಪೂಜಿಸುವ ಕಾರಣ ಆತ ಎದ್ದೇ ಇರುತ್ತಾನೆ. ಹಾಗಾಗಿ ಶನಿವಾರದ ದಿನದಂದು ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ಮನೆಯ ಎದುರು ಒಣಗಿದ ಸಸ್ಯಗಳು ಇರಬಾರದು. ಇದು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ತುಂಡಾದ ಬಾಟಲಿಗಳು ಹಾಗೂ ಕನ್ನಡಿಗಳು ಮನೆಯಲ್ಲಿದ್ದರೆ ರಾಹುವಿನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಮನೆಯಲ್ಲಿ ಜೇಡರ ಬಳೆ ಇರುವುದು ನೆಗೆಟಿವ್ ಎನರ್ಜಿಗೆ ಕಾರಣವಾಗುತ್ತದೆ ಮತ್ತು ಇದು ಮಾನಸಿಕ ಗೊಂದಲವನ್ನು ತೋರಿಸುತ್ತದೆ. ಮನೆ ಕೊಳಕಾಗಿದ್ದರೆ ಲಕ್ಷ್ಮಿಯಲ್ಲಿ ನೆಲೆಸುವುದಿಲ್ಲ. ಹೀಗಾಗಿ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ.